ಜಿಲ್ಲೆಯ ಸಾಂಸ್ಕೃತಿಕ ಪರಂಪರೆ ಕಲಾ ಸೇವೆಯನ್ನ ಉಳಿಸುವ ಜವಾಬ್ದಾರಿ ಎಲ್ಲರ ಮೇಲಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೇವಲ ಮನೋರಂಜನೆಗಾಗಿ ಅಲ್ಲ, ಅದು ಮನುಷ್ಯನ ಶಿಸ್ತನ್ನ ಕಲಿಸುವ ಸಾಧನ ಎಂದು ಚಿಂತಕಿ ಸುಮಾ ಪ್ರಸಾದ್ ಹೇಳಿದರು. ಚಿಕ್ಕಮಗಳೂರು ನಗರದ ಹೊರವಲಯದಲ್ಲಿ ಜ್ಞಾನಸುಧಾ ಫೌಂಡೇಶನ್ ವತಿಯಿಂದ ಆಯೋಜಿಸಿದ್ದ ಮಲೆನಾಡು ನುಡಿಸಿರಿ 7ನೇ ಮಾಸದ ಕಾರ್ಯಕ್ರಮ ಹಾಗೂ ಹಿರಿಯ ಗಾಯಕಿ ದಿವಂಗತ ಎಸ್ ಜಾನಕಿಯವರ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಅದನ್ನ ನಾನು ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ. ಯಾಕೆಂದ್ರೆ ಮಕ್ಕಳಿಗೆ ಬೇಕಾಗಿರುವಂತಹ ವೇದಿಕೆ ತುಂಬಾ ಮುಖ್ಯ. ನಾವು ಏನೇ ಕಲಿಬೋದು, ಯಾವುದೇ ಕಲೆಯಲ್ಲಿ ನಾವು ಎಷ್ಟೇ ವರ್ಷ ನಾವು ಅದರಲ್ಲಿ ಮಾಸ್ಟರ್ ಮಾಡಿಕೊಂಡ್ರು ಕೂಡ ಮೊದಲನೇದಾಗಿ ಬೇಕಾಗಿರೋದು ಅವಕಾಶ. ಯಾವುದೇ ಕಲಾವಿದರಿಗಾಗ್ಲಿ ಏನೇ ಕಲ್ತರು ಒಳ್ಳೆ ವೇದಿಕೆಗಳು ಅಲ್ಲಿ ಪರಿಚಯ ಆಗಬೇಕು, ಅವ್ರು ಏನು ಕಲ್ತಿದ್ದಾರೆ ಅನ್ನೋದು. ಈ ಥರ ಸುಮಾರು ವೇದಿಕೆಗಳಲ್ಲಿ ಮಾತಾಡೋದಾಗ್ಲಿ ಹಾಡೋದಾಗ್ಲಿ ಮಾಡ್ತಾ ಇದ್ರೆ ಮಕ್ಕಳಿಗೆ ಎಲ್ಲ ಅಂದರೆ ನಮ್ಮ ಯಾವುದೇ ವೇದಿಕೆ ಕೂಡ ಒಂದು ಎದುರಿಸ್ತಾರೆ, ಅವ್ರಿಗೆ ಯಾವುದೇ ಸ್ಟೇಜ್ ಫಿಯರ್ ಇರೋಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾಯಕತ್ವದ ಗುಣಗಳನ್ನು ಬೆಳೆಸೋದಕ್ಕೆ ಇಂಥ ವೇದಿಕೆಗಳು ತುಂಬ ಚೆನ್ನಾಗಿ ಒಂದು ಅವಕಾಶವನ್ನು ನೀಡುತ್ತವೆ. ಅಂದರೆ ಮಕ್ಕಳು ಯಾವುದಕ್ಕೂ ಕೂಡ ಹೆದರದಲ್ಲೇ ಮುಂದುವರಿಯೋದಾಗ್ಲಿ, ಪ್ರಶ್ನೆ ಮಾಡೋದಾಗ್ಲಿ, ಮಾತಾಡೋದಾಗ್ಲಿ, ಉಚ್ಚಾರಣೆ ಆಗಲಿ ಪ್ರತಿಯೊಂದನ್ನು ಕೂಡ ಇಂಥ ವೇದಿಕೆಗಳು ಕಲಿಸುತ್ತವೆ. ಕೆಆರ್ಎಸ್ ಆಸ್ಪತ್ರೆ ಮುಖ್ಯಸ್ಥರಾದ ಕೆಆರ್ ಯೋಗೀಶ್ ಅವರು ಮಾತನಾಡಿ, ಆಧುನಿಕ ಜಗತ್ತಿನ ಮಕ್ಕಳು ಕೇವಲ ಮನೆಗಳಲ್ಲಿ ಆಟಗಳಿಗೆ ಸೀಮಿತಗೊಳ್ಳುತ್ತಿವೆ ಹೊರತು ಹೊರಾಂಗಣ ಆಟಕ್ಕೆ ಒತ್ತು ನೀಡುತ್ತಿಲ್ಲ. ಆದ್ದರಿಂದ ನಾಡಿನ ಶ್ರೇಷ್ಠ ದಾರ್ಶನಿಕರು, ಸಂತರ ಜೀವನ ಚರಿತ್ರೆ ಅರಿತುಕೊಂಡು ಸಾಹಿತ್ಯಾಭಿರುಚಿ ಬೆಳೆಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಇವರ ಕಾನ್ಸೆಪ್ಟ್ ಅಥವಾ ಇವ್ರ ಥೀಮ್ ಏನಿದೆ ನಂಗೆ ಭಾಳ ಇಷ್ಟ ಆಯಿತು. ಆರೋಗ್ಯ, ಅರಿವು, ಆನಂದ, ಈ ಕಾನ್ಸೆಪ್ಟು ಇದು ಎಲ್ಲ ನಮ್ಮ ಹೇಳಬೇಕು ಅಂದರೆ ನಮ್ಮ ಮನುಷ್ಯನ ದಿನನಿತ್ಯದ ಹಾಗೂ ಅತ್ಯವಶ್ಯಕವಾದ 3 ಅಂಗಗಳು ಇದರಲ್ಲಿದೆ. ಆರೋಗ್ಯ ಎಲ್ಲರಿಗೂ ಬೇಕೇ ಬೇಕು, ಆರೋಗ್ಯ ಇಲ್ಲ ಅಂದ್ರೆ ಏನೂ ಇಲ್ಲ. ಅರಿವು, ಪ್ರಪಂಚದಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅದರ ಅರಿವು ಅಥವಾ ಎಲ್ಲ ಪ್ರಪಂಚದ ಎಲ್ಲ ವಸ್ತುಗಳ ಮೇಲಿನ ಅರಿವು. ಹಾಗೆ ಆನಂದ, ಮನಸ್ಸು ಉಲ್ಲಾಸವಾಗಿದ್ರೆ ಏನ್ ಬೇಕಾದ್ರೂ ನಾವು ಮಾಡಬಹುದು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇವರು ಈ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಪ್ತಸ್ವರ ಸೇವಾ ಸಂಸ್ಥೆ ಅಧ್ಯಕ್ಷರಾದ ಸುಮಂಗಲ ದೇಸಾಯಿ ಅವರು ಮಾತನಾಡಿ, ಹಿರಿಯ ಗಾಯಕಿ ಎಸ್ ಜಾನಕಿ ಕಂಠವು ಕನ್ನಡಿಗರಿಗೆ ಅತಿ ಪ್ರೀತಿ ಪಾತ್ರವಾದದ್ದು. ಅನೇಕ ಚಲನಚಿತ್ರಗಳ ಗೀತೆಗಳ ಮೂಲಕವೇ ಕನ್ನಡಿಗರ ಹೃದಯವನ್ನ ನೆಲೆಸಿರುವ ಹಿರಿಯ ಗಾಯಕಿ ಎಂದರೆ ತಪ್ಪಾಗಲಾರದು ಎಂದರು. ನಮಸ್ಕಾರ, ನಾನು ಶ್ರೀಮತಿ ಸುಮಂಗಲ ದೇಸಾಯಿ ಅಂತೇಳಿ ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿಯಿಂದ ಬಂದಿದ್ದೇನೆ. ಇಂದು ಇಲ್ಲಿ ಜ್ಞಾನಸುಧಾ ಫೌಂಡೇಶನ್ ಅವರು ಒಂದು ನಮ್ಮ ಜಾನಕಮ್ಮ ಅವರ ಒಂದು ವಿಶೇಷವಾಗಿ ಸ್ಮರಣಾರ್ಥವಾಗಿ ಒಂದು ಸಂಗೀತ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ, ಮಲೆನಾಡು ನುಡಿಸಿರಿ ಅಂತೇಳಿ. ನಮಗೆ ಭಾಳ ಸಂತೋಷ ಅಂತಂದ್ರೆ ಇಲ್ಲಿ ಮಕ್ಕಳೇ ನಡೆಸ್ಕೊಡುವಂಥ 7ನೇ ಕಾರ್ಯಕ್ರಮ ಅಂತೇಳಿ ಕೇಳ್ಪಟ್ವಿ. ಭಾಳ ಸಂತೋಷ ಆಯಿತು. ಯಾಕೆಂದರೆ ಮಕ್ಕಳಿಗೆ ಈಗಲಿಂದಲೇ ಈ ಥರ ಒಂದು ಸಂಸ್ಕಾರವನ್ನು ಕೊಟ್ಟರೆ ಖಂಡಿತ ಮಕ್ಕಳು ಮುಂದಿನ ದಿನದಲ್ಲಿ ಒಳ್ಳೆ ಕಲಾವಿದರ ಜೊತೆಗೆ ದೊಡ್ಡ ವ್ಯಕ್ತಿ ಆಗೋದ್ರಲ್ಲಿ ಯಾವ ಸಂದೇಶವಿಲ್ಲ ಅಂತೇಳಿ ನಾನು ಹೇಳ್ತಾ ಇದ್ದೇನೆ. ಜ್ಞಾನಸುಧಾ ಫೌಂಡೇಶನ್ ಅವರು ಈಗಾಗಲೇ 7ನೇ ತಿಂಗಳ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದು ಈ ಕಾರ್ಯಕ್ರಮದ ವಿಶೇಷವೇನೆಂದರೆ ಮಕ್ಕಳ ಕೈಲೇ ನಿರೂಪಣೆ ಮಾಡಿಸೋದು, ಮಕ್ಕಳೇ ಸ್ವಾಗತ ಮಾಡೋದು, ಮಕ್ಕಳೇ ವಂದನಾರ್ಪಣೆ ಮಾಡೋದು ವಿಶೇಷ ಕಾರ್ಯಕ್ರಮವಾಗಿ ಮಾಡ್ತಿದ್ದಾರೆ. ಅದರಲ್ಲೂ ಈ ದಿನ ನಮ್ಮ ಗಾಯಕಿ ಆದಂಥ ಜಾನಕಿ ಅಮ್ಮನವರ ಸ್ಮರಣಾರ್ಥವಾಗಿ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಲಿ, ಈ ಕಾರ್ಯಕ್ರಮವನ್ನು ಹೆಚ್ಚೆಚ್ಚು ಕಾರ್ಯಕ್ರಮವನ್ನು ಮಾಡುವಂಥ ಶಕ್ತಿ ಭಗವಂತವ್ರಿಗೆ ಕೊಡಲಿ ಅಂತೇಳಿ ಆಶಿಸಿ ನನ್ನ ಮಾತನ್ನು. ನಾವು ಪ್ರತಿ ತಿಂಗಳು ಸುಮಾರು ಈಗ ಇದು 7ನೇ ಕಾರ್ಯಕ್ರಮ. 7 ತಿಂಗಳಿಂದನೂ ನಾವು ಪ್ರತಿ ತಿಂಗಳು ಅರಿವು, ಆರೋಗ್ಯ, ಆನಂದ ಅಂತೇಳಿ 3 ವಿಷಯಗಳನ್ನು ಇಟ್ಕೊಂಡು ನಾವು ಕಾರ್ಯಕ್ರಮಗಳನ್ನು ನಮ್ಮ ಸುರೇಶಣ್ಣ ಅವರು, ನಮ್ಮ ಬಸವ ಉಪಹಾರ ಮಂದಿರದ, ಬಸವೇಶ್ವರ ಉಪಹಾರ ಮಂದಿರದ ಸುರೇಶಣ್ಣವರ ನೇತೃತ್ವದಲ್ಲಿ ಪ್ರತಿ ತಿಂಗಳು ಕೂಡ ಅರಿವು, ಆರೋಗ್ಯ, ಆನಂದ ಅಂತೇಳಿ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡ್ಬರ್ತಾ ಇದ್ದೀವಿ. ಪ್ಲೀಸ್ ಸ್ವಾಗತವನ್ನು ಕೋರುತ್ತಿದ್ದೇನೆ. ಡಾಕ್ಟರ್ ಯೋಗೀಶ್ ವೈದ್ಯರು, ಕೆಆರ್ಎಸ್ ಆಸ್ಪತ್ರೆ ಚಿಕ್ಕಮಗಳೂರು ಇವರಿಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀಯುತ ಸ್ವರೂಪ್ ಭಾರದ್ವಾಜ್ ಸಿವಿಲ್ ಇಂಜಿನಿಯರ್ ಚಿಕ್ಕಮಗಳೂರು ಇವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಸಿದ್ಧ ಗಾಯಕಿಯಾದಂತಹ ಸುಮಾ ಪ್ರಸಾದ್ ಇವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸುಮಧುರ ಕಂಠದ ಮೂಲಕ ನಮ್ಮನ್ನೆಲ್ಲ ರಂಜಿಸಲು ಆಗಮಿಸಿರುವ ಗಾಯನ ತಂಡದ ಸದಸ್ಯರಾದ ವಿಜಯ್ ಕುಮಾರ್ ಸಿಆರ್, ಕಾಂಚನಾ ವಿಜಯ್ ಕುಮಾರ್, ರಾಕೇಶ್. ಕಾರ್ಯಕ್ರಮದ ಹಿನ್ನೆಲೆಯನ್ನು ಪರಿಚಯಿಸುವ ಮಾತುಗಳು ಕೇವಲ ಪದಗಳಲ್ಲ, ಅವು ಕಾರ್ಯಕ್ರಮದ ಆತ್ಮವನ್ನು ಅನಾವರಣಗೊಳಿಸುವ ಚಿಂತನೆಗಳು. ಈ ಚಿಂತನೆಗಳನ್ನು ಪ್ರಾಸ್ತಾವಿಕವಾಗಿ ಜನರು ಭೂಮಿ ಮೇಲೆ
ಹುಟ್ಟೋದಿಲ್ಲ ಹೋರಾಡೋರು ಸದಾ ಕಾಲ, ಸತ್ತವರಂತೆ ಬಾಳೋದಿಲ್ಲ. ಆರಾಧನಾ ಸಂಗೀತ ಶಾಲೆ ಬಸವನಹಳ್ಳಿ. ಇವರು ಖ್ಯಾತ ನಿರೂಪಕಿಯಾಗಿ, ಗಾಯಕಿ, ಸಂಗೀತ ಶಿಕ್ಷಕಿ, ಲೇಖಕಿ, ಗಮಕ ವ್ಯಾಖ್ಯಾನಕಾರ್ತಿ, ಭಾಷಣಕಾರ್ತಿಯಾಗಿ ಹೆಸರಾಗಿದ್ದಾರೆ. ಮೂಲತಃ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಸಂತೆಬಾಚನಹಳ್ಳಿಯಲ್ಲಿ ಇವರು ಜನಿಸಿದ್ದಾರೆ. ನಿರೂಪಕಿಯಾಗಿ ಕಳೆದ 20 ವರ್ಷಗಳಿಂದ ಚಿಕ್ಕಮಗಳೂರು ಅಲ್ಲದೆ ರಾಜ್ಯಾದ್ಯಂತ ಅನೇಕ ಪ್ರತಿಷ್ಠಿತ ವೇದಿಕೆಗಳಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮ ನಿರ್ವಹಣೆ ಮಾಡಿರುತ್ತಾರೆ. ಕನ್ನಡ ಕಾರ್ಯಕ್ರಮದಲ್ಲಿ ಸಿವಿಲ್ ಇಂಜಿನಿಯರ್ ಸ್ವರೂಪ್ ಭಾರದ್ವಾಜ್, ಜ್ಞಾನಸುಧಾ ಫೌಂಡೇಶನ್ ಸಂಸ್ಥಾಪಕ ಎಎನ್ ಸುರೇಶ್, ಶಿಕ್ಷಕ ಅಶೋಕ್, ಕಾಫಿ ಬೆಳೆಗಾರ ಸಿಎಲ್ ವಿಜಯ್ ಹಾಗೂ ದಾಂಡೇಲಿ ಗಾಯಕ ಗಾಯಕಿಯರು, ಸಾಹಿತ್ಯಾಸಕ್ತರು ಉಪಸ್ಥಿತರಿದ್ದರು.